ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ಶ್ರೀ ಸ್ವಾಮಿ ಸಮರ್ಥ ಅವರ ಕೃಪೆಯಿಂದ ಇವತ್ತಿನ ನಿಮ್ಮ ದಿನ ಆನಂದದಿಂದ ಸ್ವಾಮಿ ಸೇವೆ ಜೊತೆ ಕಳೀಲಿ ಅಂತ ಹೇಳ್ಕೊತ ಶ್ರೀ ಸ್ವಾಮಿ ಸಮರ್ಥ ಅವರಿಗೆ ಪ್ರಾರ್ಥನೆ ಮಾಡ್ಕೊತ ಇವತ್ತ ಸ್ವಾಮಿ ಸಮರ್ಥ ಅವರ ಸೇವಾ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೋತಾರೆ. ಮತ್ತು ಯಾರ್ಯಾರು ಹೊಸವಾಗಿ ನೋಡ್ಕೋದಿಲ್ಲ ಅವ್ರು ಹೆಚ್ಚಿನ ಪ್ರಮಾಣದ ವಿಡಿಯೋಗಳನ್ನ ಶೇರ್ ಮಾಡಿರಿ. ಮತ್ತು ಚಾನಲ್ ಯಾರ್ಯಾರು ಹೊಸವಾಗಿ ನೋಡ್ಕೋದಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಶೇರ್ ಮಾಡೋ ಒಂದು ಸಣ್ಣ ವಿಡಿಯೋ ಅಥವಾ ಅನೇಕ ಜನರಿಗೆ ದುಃಖ ಪೀಡಿತ ಜನರಿಗೆ ದುಃಖದಿಂದ ದುಃಖ ಮುಕ್ತ ಆಗಕ ಒಂದು ಸೇವಾದ ಮಾರ್ಗವನ್ನ ನೀವು ನೀಡಬೇಕಾಗ್ತೈತಿ. ಈ ಸೇವಾ ಮಾರ್ಗವನ್ನ ನೀಡಿದಂಗೆ ಆಗ್ತೈತಿ. ಹಾಗಾಗಿ ಹೆಚ್ಚಿನ ಪ್ರಮಾಣದ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಮತ್ತು ಸ್ವಾಮಿ ಸೇವೆಯನ್ನ ನೀವು ಓರಲ್ ಆಗಿ ಹೇಳ್ರಿ ಅನ್ಕೋನು. ಶ್ರೀ ಸ್ವಾಮಿ ಸಮರ್ಥ. ಶ್ರೀ ಸ್ವಾಮಿ ಸಮರ್ಥ ಅವರ ಒಂದು ಇವತ್ತ ನಾ ನಿಮ್ಗೆ ಒಂದು ವಿಶಿಷ್ಟವಾದ ಸೇವೆಯನ್ನು ಹೇಳ್ಕೊತೀನಿ. ಯಾಕಂದ್ರೆ ಜುಲೈ 3 ತಾರೀಕ ಗುರು ಪೂರ್ಣಿಮೆ ಐತಿ. ಅಂದ್ರೆ ಗುರು ಪೂರ್ಣಿಮೆ ಅಂದ್ರೆ ಎಲ್ಲರಿಗೂ ಒಂದು ಎಲ್ಲಾ ಗುರುವಿನ ಅದು ಗುರುಗೆ ಒಂದು ಸಮರ್ಪಿತವಾದ ಒಂದು ದಿನವನ್ನ ನಾವು ಗುರು ಪೂರ್ಣಿಮಾ ಅಂತ ಹೇಳ್ತೀವಿ. ಹಾಗಾಗಿ ಗುರು ಪೂರ್ಣಿಮಾ ದಿವಸ ನೀವು ಗುರು ಪೂರ್ಣಿಮಾ ತನಕ ನೀವು ಒಂದು 21 ದಿವಸದ ಸೇವೆಯನ್ನ ಮಾಡ್ಬೋರಿ ಎಲ್ಲರೂ. ಯಾಕಂದ್ರೆ ಈ ಸೇವೆದ ಒಂದು ಪ್ರತಿಫಲನ ಐತ್ಲ ಗ್ಯಾರಂಟಿ ನಿಮ್ಗೆ ಎಲ್ಲರೂ ಸಿಗ್ತೈತಿ. ಮತ್ತು ನಿಮ್ಗೆ ಯಾವುದೇ ಒಂದು ಅಪೂರ್ಣವಾದ ಕೋರಿಕೆ ಇರಲಿ ಸ್ವಾಮಿ ಮಹಾರಾಜರು ಅದನ್ನ ಪೂರ್ಣ ಮಾಡ್ತಾರೆ. ಸೇವೆ ಹೆಂಗ್ ಮಾಡ್ಬೇಕು ಮತ್ತು ಏನ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ಗುರು ಪೂರ್ಣಿಮಾ ದಿವಸ ಜುಲೈ 3 ತಾರೀಕು ಐತಿ. ಈ ಸೇವೆಯನ್ನ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಜೂನ್ 13ರಿಂದ ನಾಳೆ ಮಂಗಳವಾರದಿಂದ ನೀವು ಸ್ಟಾರ್ಟ್ ಮಾಡ್ಬೇಕು. ಯಾವ ರೀತಿ ಏನೇನ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ಈ ಸೇವೆ ಮಾಡೋಕ್ಕಿಂತ ಮೊದಲು ನಿಮ್ಗೆ ಯಾವುದೇ ಒಂದು ಅಡಚಣೆಗಳು ಇದ್ವು ಅಥವಾ ಯಾವುದೇ ನಿಮ್ದು ಒಂದು ಕೋರಿಕೆ ಆಗಲಿ ಅಥವಾ ಜಾಬ್ ಆಗಲಿ ಮದುವೆ ಆಗಲಿ ಅಥವಾ ಮಕ್ಕಳು ಆಗುಲಾಗಿದ್ದು ಅಂದ್ರೆ ಅಥವಾ ಸ್ವಂತ ಮನೆ ಆಗುಲಾಗಿತ್ತು ಅಂದ್ರೆ ಅಥವಾ ನಿಮ್ಮ ಬಿಸ್ನೆಸ್ ಪ್ರಗತಿ ಆಗ್ಲೈತಿ, ನಿಮ್ಗೆ ಒಂದು ಬಿಸ್ನೆಸ್ ಮಾಡೋದಿತ್ತಂದ್ರೆ ಅದ್ರಾಗ ಅನೇಕ ರೀತಿ ಅಡಚಣೆಗಳು ಬರ್ಕತ್ತಂದ್ರೆ ಈ ಸೇವಾದ ಸದುಪಯೋಗವನ್ನು ಪಡ್ಕೋರಿ. ಈ ಸೇವೆ ಏನಂತೈತೆ ನಿಮ್ಗೆ ಸಂಕಲ್ಪಯುಕ್ತ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದು ಅಂದ್ರೆ ಅದ್ರ ಮೇಲೆ ಸಂಕಲ್ಪಯುಕ್ತ ಸೇವೆಯನ್ನು ಮಾಡ್ಬೇಕು. ಸಂಕಲ್ಪಯುಕ್ತ ಯಾವ ರೀತಿ ಅಂದ್ರೆ ಸ್ವಾಮಿ ಸಮರ್ಥ ಅವರಿಗೆ ನೀವು ಸಂಕಲ್ಪ ಮಾಡ್ಬೇಕು. ನಾ ಈ 21 ದಿವಸದಿಂದ ಈ ಸೇವೆಯನ್ನ ನಾ ಈ ಸಮಸ್ಯೆ ಅಥವಾ ಈ ಒಂದು ನನ್ನ ಕೋರಿಕೆಯನ್ನ ಪೂರ್ಣ ಮಾಡಿಸೋದು ಮಾಡ್ಕೋದೇನೋ ನೀವು ನನ್ನ ಕಡೆಯಿಂದ ಈ ಸೇವೆಯನ್ನ ಮಾಡಿಸ್ಕೋರಿ. ಮತ್ತು ಈ ಸೇವೆಯನ್ನು ನನ್ನ ಕಡೆಯಿಂದ ಹೆಚ್ಚಿನ ಪ್ರಮಾಣದ ಮಾಡಿಸ್ಕೋರಿ ಅಂತ ಹೇಳಿ ನೀವು ಸ್ವಾಮಿ ಸಮರ್ಥ ಅವರಿಗೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಸೇವೆಗೆ ಸ್ಟಾರ್ಟ್ ಮಾಡ್ಬೇಕು. ಈ ಸೇವೆ ಸ್ಟಾರ್ಟ್ ಮಾಡ್ಕೋದ ಮೊದಲ ನಿಮ್ಮ ಊರಾಗಲಿ ಅಥವಾ ನಿಮ್ಮ ಸಮೀಪದಲ್ಲಿ ಎಲ್ಲೇ ದತ್ತ ಮಹಾರಾಜರ ಮಂದಿರ, ಸ್ವಾಮಿ ಸಮರ್ಥ ಅವ್ರ ಮಂದಿರ ಅಥವಾ ಅದು ಯಾವುದೂ ಇಲ್ಲ ಇತ್ತಂದ್ರೆ ನೀವು ಸಾಯಿಬಾಬಾನ ಗುಡಿಯಾಗ ಹೋಗಿ ಅಲ್ಲಿ ಹೋಗಿ ನೀವು ನಾಳೆ 13 ತಾರೀಕು ಕೊಟ್ರೆ ನಡ್ತೈತಿ. ಅಥವಾ ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಿ ಅಥವಾ ನೀವು ಗುರುವಾರ ಹೋಗಿ ಕೊಟ್ರು ನಡ್ತೈತಿ. ಒಂದು ತೆಂಗಿನಕಾಯಿ ಸಕ್ಕರೆ ಉದ್ಬತ್ತಿಯನ್ನ ಓದಲ್ಲಿ ನೀವು ಸಮರ್ಪಣೆ ಮಾಡ್ಬೇಕು. ಇದು ಏನಾಗ್ತೈತಿ ಅಂದ್ರೆ ನಾವು ಸ್ವಾಮಿ ಮಹಾರಾಜರಿಗೆ ನಮ್ಮ ಕೋರಿಕೆ ಅಥವಾ ನಮ್ಮ ಒಂದು ಸಂಕಲ್ಪವನ್ನ ನಾವು ಪೂರ್ಣ ಮಾಡಿದಂಗೆ ಆಗ್ತೈತಿ. ಸ್ವಾಮಿ ಮಹಾರಾಜರಿಗೆ ನಾವು ಸಂಕಲ್ಪವನ್ನ ಮಾಡಿದೆವು ಆ ಥರದ ಏನೈತಿಲ್ಲ ನಮ್ಮ ಸಂಕಲ್ಪವನ್ನ ನಾವು ಪೂರ್ಣ ಮಾಡಿದಂಗೆ ಆಗ್ತೈತಿ. ಹಾಗಾಗಿ ನೀವು ಇದನ್ನ ಮಾಡ್ಬೇಕು. ಇದಾದ್ಕೂಡಲೇ ನೀವು ಸೇವೆ ಏನೇನು ಮಾಡ್ಬೇಕು ಅನ್ನೋದು ಹೇಳ್ತೇನೆ. 21 ಸಂಕಲ್ಪಯುಕ್ತ ಸೇವೆ ಮಾಡ್ಕೊತಂದ್ರೆ ನಿಯಮಗಳು ಏನೇನು ಪಾಲನೆ ಮಾಡ್ಬೇಕು. ನಾವು ಕಠಿಣವಾಗಿ ನಾನ್ ವೆಜ್ಜನ್ನು ನೀವು ಯಾವುದೇ ಸಂಕಲ್ಪಯುಕ್ತ ಸೇವೆ ಮಾಡ್ಕೊತೀರಂದ್ರೆ ನಾನ್ ವೆಜ್ಜನ್ನು ಊಟ ಮಾಡೋಂಗಿಲ್ಲ. ನೀವು ಬೆಳಗ್ಗೆ ಸೇವೆ ಮಾಡ್ತೇನೋ ಸಾಯಂಕಾಲ ನಾನ್ ವೆಜ್ ಊಟ ಮಾಡ್ತೇನೆ ಅಂದ್ರೆ ಹಂಗಿಲ್ಲ. ಆ ರೀತಿ ಇತ್ತಂದ್ರೆ ಸಂಕಲ್ಪಯುಕ್ತ ಸೇವೆ ಮಾಡೋಕೆ ಹೋಗ್ಬೇಡ್ರಿ. ಸಂಕಲ್ಪಯುಕ್ತ ಸೇವೆ ಮಾಡ್ಕೊತೀರಂದ್ರೆ ನೀವು ನಾನ್ ವೆಜ್ ಪೂರ್ಣವಾಗಿ ಬಿಡಬೇಕಾಗ್ತೈತಿ. ಅದಾದ ಕೂಡಲೇ ಎರಡನೇದ ನೀವು ಬೇರೆದವ್ರ ಸಂಕಲ್ಪಯುಕ್ತ ಸೇವೆ ಮಾಡ್ಕೊತೀರಂದ್ರೆ ಬೇರೆದವ್ರ ಮನೆಯಾಗಲಿ ಅಥವಾ ಎಲ್ಲರೇ ಒಂದು ಯಾರ ಕಡೆನೂ ಹೋಗಿ ಊಟ ಮಾಡೋದದ ಮಾಡಬೇಡ್ರಿ. ಯಾಕಂದ್ರೆ ನೀವು ಮಾಡಿದ ಸೇವೆಯನ್ನ ನೀವು ಯಾರೆಲ್ಲ ಊಟ ಮಾಡಿರ್ತೀರ ಅಥವಾ ಯಾರ ಮನೆಯಿಂದ ಅನ್ನ ತಿಂದಿರ್ತಿಲ್ಲ ಆ ಸೇವೆದ ಪ್ರತಿಫಲ ಅವ್ರಿಗೆ ಹೋಗ್ತೈತಿ. ಹಾಗಾಗಿ ನಿಮ್ಮ ಸೇವೆದ ಪ್ರತಿಫಲ ನಿಮ್ಮ ಆಸೆ ಪೂರ್ಣ ಆಗ್ಬೇಕೈತಂದ್ರೆ ಈ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಮತ್ತು ಮೂರನೇದು ನೋಡಿ, ನೀವು ಎಲ್ಲರೇ ಊರಿಗೆ ಹೋಗೋದಿತ್ತಂದ್ರೆ ನೀವು ಸೇವಾ ಬೆಳಗ್ಗೆ ಜಲ್ದಿ ಎದ್ದು ಮುಗಿಸ್ಕೊಂಡು ಹೋಗ್ರಿ. ನೀವು ಸೇವಾ ನೀವು ಸೇವೆಯನ್ನು ಸ್ಕಿಪ್ಟ್ ಮಾಡಬೇಡ್ರಿ. ಯಾಕಂದ್ರೆ ನೀವು ಯಾವುದೇ ಸೇವೆ ಮಾಡ್ಕೊತೀರಂದ್ರೆ ಅದಕ್ಕೊಂದು ನಿಯಮಗಳು ಇರ್ತಾವೆ. ಆ ನಿಯಮಗಳನ್ನ ಪಾಲನೆ ಮಾಡಿರಿ. ಮತ್ತು ಅತ್ಯಂತ ಶ್ರದ್ಧೆ ಇಟ್ಟು ಮತ್ತು ಸ್ವಾಮಿ ಸಮರ್ಥ ಅವ್ರ ಮ್ಯಾಗ ನಿಸ್ವಾರ್ಥ ನೀವು ಸೇವೆಯನ್ನು ಭಕ್ತಿಯಿಂದ ಮಾಡಿರಿ ಅಂದ್ರೆ ಸ್ವಾಮಿ ಮಹಾರಾಜರು ನಿಮಗೆ ಇನ್ನೊಂದು ಸಲ ಸಂಕಲ್ಪಯುಕ್ತ ಸೇವೆಯನ್ನು ಅಥವಾ ನಿಮ್ಮ ಜೀವನದಾಗ ಇದು ಬೇಕಂತ ಬೇಡುವಂಥ ಪರಿಸ್ಥಿತಿನ ತೋರಲ್ಲ. ಹಾಗಾಗಿ ಸೇವೆಯನ್ನು ಸ್ವಾಮಿ ಮಹಾರಾಜರ ಮ್ಯಾಗ ಮತ್ತು ಸ್ವಾಮಿ ಸಮರ್ಥ ಅವ್ರ ಸೇವೆ ಮ್ಯಾಗ ಭಕ್ತಿ ನಿಷ್ಠೆ ಇಟ್ಟು ನಂಬಿಕೆ ಇಷ್ಟು ಸೇವೆಯನ್ನು ಸ್ಟಾರ್ಟ್ ಮಾಡಿರಿ. ಮತ್ತು ಸ್ವಾಮಿ ಸಮರ್ಥ ಅವ್ರ ಸೇವೆ ಏನೇನು ಮಾಡ್ಬೇಕಂದ್ರೆ ನೋಡಿರಿ, ನೀವು ನಾಳೆಯಿಂದ ಸ್ಟಾರ್ಟ್ ಮಾಡಾರಿದ್ರಂದ್ರೆ ನೀವು ಈ 3 ಸೇವೆ ಯಾರಿಗೆ ಮಾಡಕ್ಕೆ ಬರ್ತಿದ್ಲ ಅವ್ರು ಮಾಡಿ. ಅಥವಾ ನಿಮ್ಗೆ ಹೆಂಗೆ ಟೈಮ್ ಇರ್ತಿದ್ಲ ಅದ್ರ ಮ್ಯಾಗ ನಿಮ್ಮ ಸೇವೆಗಳನ್ನ ನೀವು ಮಾಡಿ. ಮೊದಲನೇದ ಸ್ವಾಮಿ ಚರಿತ್ರೆ ಸಾರಾಮೃತ ಏನೈತಿಲ್ಲ ಇದನ್ನು ಡೈಲಿ 1 ರಿಂದ 21 ಅಧ್ಯಾಯ ಇದನ್ನು ಓದಬೇಕಂದ್ರೆ ಇಲ್ಲಾಂದ್ರೆ 1.5 ತಾಸು. ಭಾಳ ಈ ಹೊಸವಾಗಿ ಓದ್ಕೊತೀರಂದ್ರೆ ನಿಮ್ಗೆ 1.5 ತಾಸು ಆಗುತ್ತೆ. ಒಂದು ಸ್ವಲ್ಪ ಓದಿ ರೂಢಿ ಇತ್ತು ಅಥವಾ ನಿಮ್ದು ಓದೋದು ರೀಡಿಂಗ್ ಫಾಸ್ಟ್ ಇತ್ತಂದ್ರೆ ನೀವು 1 ತಾಸ್ದಾಗ ಇದು ಪೂರ್ಣ ಆಗ್ತೈತಿ. 1 ರಿಂದ 21 ಅಧ್ಯಾಯ ಡೈಲಿ ಒಂದು ಪಾರಾಯಣ ಮುಗಿಬೇಕು. ಇದಾಗದಿಲ್ಲ ಅಂದ್ರೆ ನೀವು ಡೈಲಿ 7 ಅಧ್ಯಾಯ ಅಂದ್ರೆ 21
ದಿವಸದಾಗ ನಿಮ್ಮ 7 ಪಾರಾಯಣ ಆರಾಮ್ ಮುಗಿತಾವೆ. ಇದು 7 ಪಾರಾಯಣ ಮುಗಿತಾವೆ. ಇದು ಮಾಡ್ಬೋದು. ಅದಾಗದಿಲ್ಲ ಅಂದ್ರೆ ನೀವು ಎರಡನೇದು ತಾರಕ ಮಂತ್ರದ ಅನುಷ್ಠಾನವನ್ನು ಮಾಡ್ಬೇಕು. ತಾರಕ ಮಂತ್ರವನ್ನು ನೀವು ಡೈಲಿ 11 ಸಲ ಮಾಡಬೇಕು. ಮತ್ತು ಆ ತೀರ್ಥವನ್ನು ತಯಾರು ಮಾಡ್ಕೊಂಡು ಪ್ರತಿಯೊಬ್ಬರು ಸದಸ್ಯರು ನಿಮ್ಮ ಮನ್ಯಾಗ ಕುಟುಂಬದವ್ರು ಇದ್ದವ್ರಿಗೆ ಕೊಡ್ರಿ. ಈ ಥರ ಮತ್ತು ಬದಲಾವಣೆಗಳನ್ನು ನೀವು ಸ್ವತಃ ನೋಡ್ರಿ. ಮತ್ತು 2-3ನೇದ ಸ್ವಾಮಿ ಚರಿತ್ರೆ ಸ್ವಾಮಿ ಸಮರ್ಥವರ ಜಪ 11 ಮಾಲೆ ಜಪ ಏನಿರ್ತಿದ್ಲ ನೀವು ಅದನ್ನು ಮಾಡ್ಬೇಕು. ಇದೆಲ್ಲ ಮಾಡ್ಕೊತೀರಿ ಅಂದ್ರೆ ನೀವು ಸಂಕಲ್ಪಯುಕ್ತ ಮಾಡ್ತೀರಂದ್ರೆ ಮಾಡಿ. ಸಂಕಲ್ಪಯುಕ್ತ ಮಾಡ್ಬೇಕಂದ್ರೆ ನಿಯಮಗಳು ಏನೇನು ಪಾಲನೆ ಮಾಡ್ಬೇಕಂತ ಹೇಳಿದ್ದಾನೆ. ಎರಡನೇದ ನೀವು ಸಂಕಲ್ಪಯುಕ್ತ ಮಾಡೋಕ್ಕಾಗಲ್ಲ ಅಥವಾ ನಾವು ಎಲ್ಲರೇ ನಮ್ಮ ಇಷ್ಟಿಂದ 21 ದಿವಸ ನಮ್ಗೆ ಹೊರ ಹೋಗೋದೈತಿ, ಅದು ಎಮರ್ಜೆನ್ಸಿನೇ ಐತಿ, ನಾವು ಸಂಕಲ್ಪಯುಕ್ತ ಸೇವೆ ಮಾಡೋಕ್ಕಾಗಲ್ಲ ಅಂದ್ರೆ ನಿಮ್ಗೆ ಎಷ್ಟು ದಿನ ಆತೈತಿಲ್ಲ ಅಷ್ಟು ದಿನ ನೀವು ಯಾವ ಸೇವೆಗಳನ್ನ ಮಾಡ್ಕತ್ತಿಲ್ಲ ಆ ಸೇವೆಗಳನ್ನ ಮಾಡಿರಿ. ಮತ್ತು ಈ ಸೇವೆದ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೋರಿ. ಅನೇಕ ಸ್ವಾಮಿ ಭಕ್ತರಿದ್ದಾರೆ ಇಂಥ ಒಂದು ವಿಶಿಷ್ಟವಾದ ಸೇವೆಯನ್ನು ಮಾಡಿ ತಮಗೆ ಅಸಾಧ್ಯವಾದ ಕೆಲಸವನ್ನು ಸ್ವಾಮಿ ಸಮರ್ಥವರ ಸೇವೆದ ಮೂಲಕ ಸಾಧ್ಯ ಮಾಡ್ಕೊಂಡಾರ. ಮತ್ತು ಇಂಥ ಒಂದು 21 ದಿವಸ ಆಗಲಿ 11 ದಿವಸ ಆಗಲಿ ಸೇವೆದಾಗ ಅವ್ರಿಗೆ ಅನೇಕ ರೀತಿ ಪ್ರಚಿತಿಗಳು ಬಂದವೆ. ಯಾಕಂದ್ರೆ ಅವ್ರು ನೋಡ್ರಿ ನಾವು ಯಾವುದೇ ಒಂದು ಸೇವೆ ಮಾಡ್ಕೋತೀವಿ ಅಂದ್ರೆ ಆ ಸೇವೆ ಬ್ಯಾಂಕ್ ನಮಗೆ ವಿಶ್ವಾಸ ಇರಬೇಕು ಮತ್ತು ನಮ್ದು ಪಾಸಿಟಿವಿಟಿ ನಮ್ಮಲ್ಲಿ ಇರ್ಬೇಕು. ಇಲ್ಪ ನಾ ಈ ಸೇವೆ ಮಾಡ್ಕೊಂಡೆ ನಂಗೆ ಆತಿತ್ತು ಇಲ್ಲೋ ಅನ್ನೋದು ಒಂದು ಸಂಶಯ ಇರಬಾರ್ದು ನಮ್ಮ ಮನ್ಯಾಗ, ನಮ್ಮ ಮನಸ್ಸಿನಾಗ. ನಾವು ಈ ಸೇವೆ ಮಾಡ್ಕೊಂಡ್ರೆ ಸ್ವಾಮಿ ಮಹಾರಾಜರ ಮ್ಯಾಗ ಪೂರ್ಣ ಶ್ರದ್ಧೆ ಇಟ್ಟು ವಿಶ್ವಾಸ ಇಟ್ಟು ಮಾಡ್ರಂದ್ರೆ ಸ್ವಾಮಿ ಮಹಾರಾಜರು ಅದನ್ನು ಪೂರ್ಣ ಮಾಡೇ ಮಾಡ್ತಾರೆ. ಹಾಗಾಗಿ ಆ ಸೇವೆಯನ್ನು ಮಾಡಿರಿ. ಮತ್ತು ನೀವು ಒಂದು ವೇಳೆ ನೋಡ್ರಿ ಈ ಸೇವೆಯನ್ನು ನೀವು ಮಾಡ್ಕೊತೀರ ಅಥವಾ ಯಾರೇ ಜಾಬ್ ಸಂಬಂಧ ಆಗಲಿ ಎಲ್ಲರೇ ಬೇರೆ ಊರಿಗೆ ಇರ್ತೀರಿ ಅಥವಾ ಮೆಸ್ ಹಚ್ಚಿರ್ತೀರಿ ಅವರಿಗೆಲ್ಲ ನೀವು ಒಂದು ವೇಳೆ ಯಾಕಂದ್ರೆ ಆ ಊಟವನ್ನು ನೀವು ಅನಿವಾರ್ಯವಾಗಿ ತಿನ್ನುವಂಥ ಪರಿಸ್ಥಿತಿ ತಿನ್ಬೇಕಾಗ್ತೈತಿ. ಮತ್ತು ಅವಾಗ ನೀವು 3 ಸಲ ಗಾಯತ್ರಿ ಮಂತ್ರವನ್ನು ಹೇಳಿ ಆ ಊಟವನ್ನು ತಿನ್ಬೋದು ಅಥವಾ ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ಕೊಂಡು ನೀವು ಆ ಊಟವನ್ನು ಮಾಡ್ಬೋದು. ಯಾಕಂದ್ರೆ ಅಲ್ಲಿ ನೀವು ಊಟದ ಇಶ್ಯೂ ಆಗಬಾರ್ದು ಈ ಸೇವೆಯನ್ನು ಮಾಡ್ಕೊತೀರಂದ್ರೆ. ಮತ್ತು ಈ ಸೇವೆಯಿಂದ ನಿಮ್ಗೆ ಅನೇಕ ರೀತಿ ಪ್ರಚಿತಿಗಳು ಬರ್ತಾವೆ. ಮತ್ತು ಎಲ್ಲರೂ ಯಾರ್ಯಾರು ನೋಡ್ಕೋದಿರಲಿಲ್ಲ ಅವರ ವಿಡಿಯೋನ ಶೇರ್ ಮಾಡಿರಿ. ಮತ್ತು ನಿಮ್ಗೆ ಎಷ್ಟು ಜನ ಗುರ್ತಿಲ್ಲ ಅಷ್ಟು ಓರಲ್ ಆಗಿ ಹೇಳಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ಈ ಸೇವೆಗಳು ನಾವು ಅನೇಕ ರೀತಿಗೆ ಹೋಗಿ ತಲುಪಿಸುವುದರಿಂದ ಯಾರಿಗೆ ಈ ಸೇವೆದ ಅಥವಾ ಯಾರಿಗೆ ಈ ಸೇವೆ ಒಂದು ಅವ್ರ ಜೀವನದಾಗ ಒಂದು ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಆದ್ರೆ ಅವ್ರಿಗೆ ಒಂದು ಏನು ಉಳ್ದಿಲ್ಪ ಇನ್ನು ಏನು ಸಿಕ್ಕರೂ ನಾವು ಮಾಡ್ತೇನೆ ಅಂತಾರಲ್ಲ ಅಂತಾರತಕ್ಕೆ ಹೋಗಿ ಸೇವೆಗಳು ತಲುಪಿಸ್ರಿ. ಯಾಕಂದ್ರೆ ಈ ಸೇವೆಯಿಂದ ಅವ್ರ ಜೀವನದಾಗ ಬದಲಾವಣೆ ಆಗೇ ಆಗ್ತಾವೆ. ಮತ್ತು ಅವ್ರಿಗೂ ಸ್ವಾಮಿ ಸೇವೆದ ಒಂದು ಪ್ರಚಿತಿ ಅಥವಾ ಸ್ವಾಮಿ ಸೇವೆದ ಒಂದು ಲಾಭವನ್ನು ಆಗ್ಲತ್ತೆ ಹೇಳಿ. ಮತ್ತು ಹೆಚ್ಚಿನ ಪ್ರಮಾಣದಾಗ ವಿಡಿಯೋಗಳನ್ನ ಶೇರ್ ಮಾಡಿರಿ. ಮತ್ತು ಸೇವೆ ಎಲ್ಲರೂ ಮಾಡಿರಿ. ನೋಡಿ 21 ದಿವ್ಸದ ಸೇವೆ ಐತಿ, ಭಾಳ ಏನಿಲ್ಲ, ಒಂದು ತಿಂಗಳಗಟ್ಟಲೆ ಏನಿಲ್ಲ, ಎಷ್ಟು ದಿವಸ ಆತಿಲ್ಲ ಅಷ್ಟು ದಿವಸ ನೀವು ಸೇವೆಯನ್ನು ಮಾಡಿರಿ. 21 ದಿವಸ ಆದ್ರೆ 21 ದಿವಸ ಮಾಡ್ಬೇಕತ್ತೇನಿಲ್ಲ, ನೀವು ಕಂಟಿನ್ಯೂ ಮಾಡ್ಕೋತವ್ರಿ. ಆ ಸೇವೆದ ಪ್ರಚಿತಿಗಳು ನಿಮಗೆ ಬರ್ತಾವೆ. ಆದರೆ ಇಂಥ ವಿಶಿಷ್ಟ ಮತ್ತು ಶುಭ ಮುಹೂರ್ತದಾಗ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದ್ರ ಪ್ರತಿಫಲ ಗ್ಯಾರಂಟಿ ನಮಗೆ ಸಿಗ್ತಾವೆ. ಸ್ವಾಮಿ ಮಹಾರಾಜರು ನಮಗೆ ಹತ್ರ ನಾವು ಏನು ಬೇಡಿರ್ತವಲ್ಲ ಅದಕ್ಕಿಂತ ಮೀರಿದು ನಮಗೆ ಕೊಡ್ತಾರೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ವಿಡಿಯೋಗಳನ್ನ ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ತಿದ್ದಾನು. ಶ್ರೀ ಸ್ವಾಮಿ ಸಮರ್ಥ.